ಇಲ್ಲಿ ಒಂಟಿ ಕೈ ತಿರುಗಬೇಕು ಅಂದ್ರೆ ಟೀಚ್ ಐತೆ ಅದು ಸರಿ ಅದ ಎಲ್ಲ ಹಿಂದಕ್ಕೆ ಬರ್ರಿ ಹಿಂದಕ್ಕೆ ಬರ್ರಿ ನನ್ನ ಕ್ಯಾಮ್ರಾ ಇಟ್ಟು ಸರ್ ಸರ್ ಬರ್ತಾ ಇದೆಯಲ್ಲ ಪ್ರಕಾಶ್ ಕುಮಾರ್ ನಾವು ಉತ್ತರ ಏನು ಯಾ ಇರ್ರಿ ಮತ್ತೆ ಯಾವ ಮಟ್ಟದ ಸರ್ ಬ್ಯಾಟ್ರಿ ಬಂದವು ಎರಡು ಇನ್ನೊಂದು ಕಡೆ ಯಾವ ಮಟ್ಟದಾರ ಅದಾರ ಮಾತಾಡಂಗಿಲ್ಲ ಜರ ಪವಾಡ ಮಾಡಕತ್ತ ಮಾತಾಡ್ತೀವಿ ಪವಾಡ ಪುರುಷ ಅಂತ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಸ್ಥಳಕ್ಕೆ ಈಗ ಒಬ್ಬರು ನಿಗೂಢ ಪವಾಡ ಸ್ವಯಂ ಘೋಷಿತ ನಿಗೂಢ ಪವಾಡ ಸದೃಶ್ಯ ವ್ಯಕ್ತಿಗಳು ಈಗ ಈ ಸ್ಥಳದಲ್ಲಿ ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ವಿಚಿತ್ರ ವಿಚಾರಗಳನ್ನ ವ್ಯಕ್ತಪಡಿಸಿದ್ರೆ ಸಾಕಷ್ಟು ಕೆಲವೊಂದಿಷ್ಟು ಜನರು ನೋಡುವಂತ ತಿರುಗಿ ನೋಡುವಂತ ಕೆಲವೊಂದಿಷ್ಟು ಹೈಡ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಜ್ಜ ಅವ್ರೆ, ಏನ್ ಮಾಡ್ತಾ ಇದ್ರಿ ನೀವು? ಏನ್ ನಡೀತಾ ಇದೆ ಇಲ್ಲಿ? ಏನ್ ಅನಿಸ್ತಾ ಇದೆ ನಿಮ್ಗೆ? ಅಲ್ಲಿ ಏನ್ ಬೇಕು, ಒಳ್ಳೆ ಕೆಲಸ ಬೇಕಲ್ಲ, ತೆಗಿಸ್ಬಹುದು, ತಪ್ಪೇನಿಲ್ಲ. ಆದ್ರೆ ಈ ಜಗ ಬಿಡ್ಸಂಗಿಲ್ಲ ಅಂತ ಕುಲ ಏನಪ್ಪ. ಇಷ್ಟ ಯಾರಪ್ಪ ಅಂದ್ರ ನಾ ಏನಪ್ಪಾ ಅಂದ್ರ ಶಿವಯ್ಯ, ಚೆನ್ನಮ್ಮ, ಹಿರೇಮಠ, ಏನ್ ಮೈಸೂರು. ನಾನು ಒಂದ್ ಟೈಮ್ನಾಗ ಗದಗ ತಾಲೂಕಿದ್ದ ನಾನು ಕಳು ಮಾಡ್ಕೊಂಡ್ ಲೆದರ್ ಆದ್ರೂ 80 ಲಕ್ಷ ರೂಪಾಯಿ ಕಳು ಮಾಡ್ಕೊಂಡು ತಗೊಂಡು ಈಗ ಈ ಉತ್ಖನನ ಮಾಡ್ತಾ ಇದಾರೆ ಗುಡಿ ಆವರಣದೊಳಗ. ನೀವು ಅದನ್ನ ಬಿಟ್ಟು ಇಲ್ಲಿ ಏನೋ ಐತೆ ಅಂತ ಹೇಳ್ತಿದ್ರಲ್ಲ, ಏನೈತಿ? ಹೇಳಿದಲ್ಪ, ಈ ಚಾಮುಂಡೇಶ್ವರಿ ಮೂರ್ತಿ ಐತಿ ಇಲ್ಲಿ. ಅದು 1 ಕ್ವಿಂಟಲ್ ಐತಿ. ಬಂಗಾರದ ಮೂರ್ತಿ ಅದು. 1 ಕ್ವಿಂಟಲ್ ಎಷ್ಟು ಆಳದೊಳಗೆ? 10 ಫೂಟ್ ಐತಿ ಅದು ಒಳಗೆ. 10 ಫೂಟ್ ಇದು ಇದನ್ನೈತಲ್ಪ. ಒಂದ್ ಟೈಮ್ನಾಗ ಹುಗ್ತಿ ಮಾಡ್ರಿ ಇದನ್ನ. ಈ ಸಿತ್ತಿ ಅದು ಹುಗ್ತಿ ಮಾಡಿ ಬಿಟ್ರ ಅದನ್ನ. ಹೆಂಗ ಅನಿಸ್ತದ ನಿಮ್ಗೆ ಇಲ್ಲಿ ಐತೆ ಅಂತ? ಹೆಂಗ ಅನಿಸ್ತದ? ತೋರ್ಸುತ್ತದ. ನಾನು ಇಂಥ ಜಾಗದಾಗ ಐತಲ್ಲ, ಇಲ್ಲೇ ನಿಂತ ಹೇಳ್ತೀನಿ ನಾನು. ಇಂಥ ಜಾಗದ ಇಂಥ ಹೊಲದಾಗ ನೀರ್ ಐತಪ್ಪ ಅಂದ್ರೆ ಇಲ್ಲೇ ಕುಂತಲ್ಲಿ ಹಾಕಿಸ್ತೀನಿ ನಾನು. ಕುಂತಲ್ಲಿ ಇಂಥ ಜಾಗದ ಹಾಕ್ರಿ ಅಂತ ಹೇಳ್ತೀನಿ. ಬೇಕಾದ್ರೆ ಅದಾವ ಅವಾದ. ಇವತ್ತು ಯಾವಪ್ಪ ಅಂದ್ರ ಗುರುವಾರ ಇದೆಲ್ಲ ಹೆಂಗ್ ಗೊತ್ತಾಗತ್ ನಿಮ್ಗ? ಪರಮಾತ್ಮ ಅವತಾರ ಐತಿ ನನ್ನ ಕಡೆ. ಪರಮಾತ್ಮ ಇಡೀ ಜಗತ್ತಿಗೆ ಆಟ ಆಡ್ತಾವ. ಅವನ ಯಾವ ದೃಷ್ಟಿ ಒಳಗ ಆಟ ಆಡ್ಬೇಕು, ಎಲ್ಲ ಆಟ ಆಡ್ತಾನ. ಲೆಕ್ಕ ಕರಿಲಾರ್ದಂಗ ವಿಚಾರ ಮಾಡುವಂತ ಪ್ರಶ್ನೆ ಐತಿ. ಯಾವುದೇ ಒಂದ್ ಲೆಕ್ಕದ ಇವ ಏನಪ್ಪಾ ಅಂದ್ರ ಈಕಿ ಚಾಮುಂಡೇಶ್ವರಿ ಅವತಾರ ಇದು. ಈಕೆ ಒಳಗಾಲಿ ಅಂತಕಿ ಆಕಿ ಏನಪ್ಪಾ ಅಂದ್ರೆ ಮತ್ತ ಇಲ್ಲಿ ಅದ್ದಿದ್ರಂದ್ರ ಅದನ್ನ ಹೊರಗೆ ತೆಗದ್ರಂದ್ರ ಚಾಮುಂಡೇಶ್ವರಿ ಮೂರ್ತಿಯನ್ನ ಏನಾಗುತ್ತ? ಎಲ್ಲ ಜನರಿಗೆ ಒಳ್ಳೇದಾಗತ್ತಪ್ಪ. ಅದನ್ನ ತೆಗೀರಿ ಬಿಡ್ಬಹುದು. ಆದ್ರೆ ಇದು ಕವಲಿ ಐತಲ್ಲ, ನಾ ಎಲ್ಲಾ ತರಂದು ಇಟ್ಟಿನಿ. ನಾ ಬಂದ್ ಕಾಲಿಟ್ಟೆ ಯಾರಿಗೆ ಐತಲ್ಲ ಕಳ್ಸೊಂಬಕ ದಪ್ಪದ ಇಲ್ಲ. ಮತ್ತೆ ಮಳಿ ಆಗಂಗಿಲ್ಲ, ಏನೋ ಆಗಂಗಿಲ್ಲ. ಎಲ್ಲ ಅದನ್ನ ತೆಗೆದು ಹೌದು, ಅದನ್ನ ತೆಗೆದ್ರೆ ಬರಗಾಲ ಬೀಳ್ತೈತಿ. ಅದಕ್ಕ ನೀವು ಬಿಟ್ರು ಅಲ್ಲೇ ಇರ್ಲಿ. ಅದು ತೆಗೆದ್ರೆ ಮಾತ್ರ ಅದು ಗದ್ದಿಗೆ ಐತಲ್ಲ ಮಾಡ್ಬೇಕು. ಅಲ್ಲ, ಈ ವಿಚಾರ ಯಾಕೆ ಬಂತ ನಿಮ್ಗೆ? ಯಾಕಂದ್ರೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ದೈತ್ಯ ಬಿಟ್ಟದ್ದು ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ನಾನು ಏನಪ್ಪಾ ಅಂದ್ರ ನನ್ನ ವಯಸ್ಸು ಎಷ್ಟಾಯ್ತಪ್ಪ ಅಂದ್ರೆ 85 ವಯಸ್ಸು ಅದ. ನಂಬ್ತೀರಿ ನೀವು? ನಾನು ಹಣ್ಣು ಹಾಲು ನಮ್ದು ಊಟಿಲ್ಲ. ಇಲ್ಲಿ ತೋರಿಸ್ತೀನಿ ನೋಡಿ, 1/2 ಲೀಟರ್ ಐತಲ್ಲ. ಯಾವ ಮಠದ ಸ್ವಾಮೀಜಿಯರ್ ನೀವು? ನಾ ಯಾವ ಮಠಕ್ಕೂ ಸಂಬಂಧಪಟ್ಟವ್, ಮೈಸೂರು ಅರಮನೆ ಸಂಬಂಧಪಟ್ಟವ್. ನಾನು ಒಂದ್ ಟೈಮ್ನಾಗ ಕಳು ಮಾಡ್ಕೊಂಡ್ ಬಂದ ಅಂತ ಹೇಳಿನಲ್ಲ. ಎಲ್ಲಿ ವಿದ್ಯೆ ಕಲ್ತಿರಲ್ಲ? ಮೈಸೂರಿಗೆ ಒಳ್ಳೆ ಮೈಸೂರಿಗೆ ಹೋಗಿ ನಾವು 2009 ಹೋಗಿ ಬಂದಿಂದ ಎಲ್ಲ ಪೂರ್ತಿ ಇಡೀ ಜಗತ್ತಿಗೆ ಒಳ್ಳೆ ದಾರಿ ಕೊಟ್ಟಿನಿ. ಈಗ ನೀವು ಹೇಳ್ತಾ ಇರೋದು ಬಹಳ ಗೊಂದಲದವು, ಬಹಳ ಗೊಂದಲಕ್ಕೆ ಈಡು ಮಾಡ್ತಾ ಇದ್ರಿ ನೀವೆಲ್ಲ ಸಾಕಷ್ಟು ವಿಚಾರಗಳು. ಸರ್ಕಾರಕ್ಕೆ ಐತಲ್ಲ ಅನ್ಯಾಯ ಮಾಡಂಗಿಲ್ಲ. ಇಡೀ ಜಗತ್ತ ಒಳ್ಳೆ ಕೆಲಸ ಮಾಡ್ಕೊಡುವಂತ ಕೆಲಸ ನಂದೈತಿ. ಆದ್ರೆ ಯಾರಿಗೆ ಅನ್ಯಾಯ ಆಗಬಾರ್ದು, ಇಷ್ಟ ಒಳ್ಳೇದು. ಈಗ ಯಾರಿಗೆ ಅನ್ಯಾಯ ಆಗ್ತೈತೆ ಅಂತ ಹೇಳ್ತೀರಿ? ಯಾರಿಗೆ ಅನ್ಯಾಯ ಆಗುದಿಲ್ಲ. ಅನ್ಯಾಯ ಯಾರಿಗೆ ಆಗುದಿಲ್ಲ. ಕಾಳು ಸೋಳ ಮಕ್ಕಳು ಮಾತ್ರ ಬೆಳಂಗಿಲ್ಲ. ಈಗ ಅದನ್ನ ತೆಗಿಬೇಕೇನ್ ಬೇಡ? ಮತ್ತೆ ತೆಗಿಬಹುದು, ಅದಕ್ಕೇನ್ ತಪ್ಪಿಲ್ಲ. ತೆಗೆದ್ರೆ ಮತ್ತೆ ನೀವು ಬರಗಾಲ ಬೀಳ್ತೈತೆ ಅಂತಿರಲ್ಲ? ಅದು ಬರಗಾಲ ಬೀಳ್ತೈತೆ, ಅದನ್ನ ಜಗ ಬಿಡಿಸ್ಬೇಡ ನಾನು. ಅಲ್ಲೇ ಇರ್ಬೇಕು. ತೋರಿಸ್ಬೇಕು ಜನಕ್ಕೆ. ಆದ್ರ ತೆಗ್ದಿಂದ ಅದನ್ನ ನಾನು ಮತ್ತೆ ಹೊಳೆ ಬಂದು ಚೆಕ್ ಮಾಡ್ತೀನಿ. ನೀವ್ ಏನಿದ್ರು ಐತಲ್ಲ, ಈಗ
ದಿನ ಪೇಪರ್ನೇ ನೋಡ್ತೀನಿ ನಾನು ಯಾವ ಜಾಗದಾಗ ಏನೈತಿ ಏನಿಲ್ಲ ಅನ್ನೋದು ಎಲ್ಲ ಚೆಕ್ ಮಾಡಕ್ ಅಡ್ಡಿರ್ತೀನಿ ನಾನು. ಅಲ್ಲ ನೀವು ಸತ್ಯ ಹೇಳಾತೀರ ಸುಳ್ಳು ಹೇಳಾಗ್ತೀರಿ ನಿಮ್ಮ ನೋಡಿ ಎಲ್ಲಾರು ಬಹಳ ನಗಾಕತ್ತ ನಗ ಪಾಟೀಲ್ ಈಡಾಗ್ತಾ ಇದೆ ನಿಮ್ ಎಲ್ಲಾ ವಿಚಾರಗಳ. ಅಲ್ಪ ನೀ ಟಿವಿ ಒಳಗಲ್ಲ ಇದು ನಾನು ಹಿಂದೆ ಐತಲ್ಲ ಇಲ್ಲಿ ಐತಲ್ಲ 88,888 ಅವತಾರ ವರ್ಷ 48,000 ಪೈಕಿ 48,000 ಕಿಲೋಮೀಟರ್ ಕ್ಯಾಮ್ರಾ ಐತಿ ನಾನು ಹಿಂದೆ ತಲೆಗೆ ಇಟ್ಕೋ. ಇಲ್ಲಿ ಅದಿನೇಂದ್ರು ಅವ್ರ ಕ್ಯಾಮ್ರಾ ಐತಿ ನೋಡ್ತಾರ ಮ್ಯಾಲೆ ಮೈಸೂರು ಅರಮನೆಯರು ಇವ್ರು ಬಂದಾರಪ್ಪ ಅಂದ್ರ ಎಲ್ಲಾ ನೋಡ್ತಾರ ಅವ್ರು. ಇದಿಷ್ಟು ಏನು ಈ ಸ್ವಾಮೀಜಿಯ ಸ್ವಯಂ ಘೋಷಿತ ಅವತಾರ ಪುರುಷ ಪವಾಡ ಪುರುಷ ಸ್ವಾಮೀಜಿಯ ಮಾತಾಗಿರುವಂತದ್ದು. ಅಂದ್ರೆ ಏನು ಇಲ್ಲ ಉತ್ಖನನ ಮಾಡ್ತಾ ಇದಾರೆ. ಉತ್ಖನನ ಮಾಡಿದ ಸ್ಥಳದಲ್ಲಿ ಏನಿಲ್ಲ, ತೋರಿಸ್ತಾ ಇರುವಂತ ಒಂದು ಜಾಗದಲ್ಲಿ ಚಾಮುಂಡೇಶ್ವರಿ ಒಂದು ಮೂರ್ತಿ ಇದೆ, ಅದು 1 ಕ್ವಿಂಟಲ್ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ಅದನ್ನ ತೆಗೆದ್ರೆ ಅಕಸ್ಮಾತ್ ಬರಗಾಲ ಬೀಳುತ್ತೆ ಅನ್ನುವಂತ ಮಾತನ್ನ ವ್ಯಕ್ತಪಡಿಸ್ತಾ ಇದಾರೆ. ಹೀಗಾಗಿ ಜನರು ಕೂಡ ಸಾಕಷ್ಟು ಈ ಅಜ್ಜನ ವಿಚಾರಗಳನ್ನ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದಾರೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಈ ಅಜ್ಜ ಹೇಳ್ತಾರೆ ಸತ್ಯನ ಸುಳ್ಳು ಅನ್ನುವಂತ ವಿಚಾರ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಸುರೇಶ್ ಟಿ ನ್ಯೂಸ್ ಫಸ್ಟ್ ಗದಗ್.